ಬಂದಿಲ್ಲ ಭರಿ ಪ್ರತಿಭಟನೆ ಭಾರತ್ ಬಂದ್ನ ಎರಡನೇ ದಿನ ಇವತ್ತು ನಿಜ ಆದರೆ ಇವತ್ತು ಕೂಡ ಬಂದ್ ಆಗುವಂತ ಸಾಧ್ಯತೆಗಳು ಕಡಿಮೆ ಇದು ಕೇವಲ ಪ್ರತಿಭಟನೆ ಧರಣಿಗಷ್ಟೇ ಸೀಮಿತವಾಗುವ ಎಲ್ಲ ಲಕ್ಷಣ ಇದೆ ಈ ಕುರಿತು ಮಾಹಿತಿಯನ್ನ ನೀಡ್ತಾ ಇದ್ದಾರೆ ನಮ್ಮ ಪ್ರತಿನಿಧಿಗಳು ಜೊತೆಗೆ ನೇರ ದೃಶ್ಯಾವಳಿಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ ಬೆಂಗಳೂರಿನ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಿ ಎಂದಿನಂತೆ ಸಹಜ ಸ್ಥಿತಿಯಲ್ಲಿ ಕಂಡು ಬರ್ತಾ ಇದೆ ಪ್ರಯಾಣಿಕರು ಕೂಡ ಪ್ರಯಾಣಿಸ್ತಾ ಇರುವಂತದ್ದು ಇದು ಮೆಜೆಸ್ಟಿಕ್ ನ ಹೊರಗಡೆ ಚಿತ್ರಣವನ್ನ ನೋಡ್ತಾ ಇದ್ದೀರಿ ಇನ್ನು ಮೆಜೆಸ್ಟಿಕ್ ನ ಚಿತ್ರಣವನ್ನ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಗಣೇಶ್ ನೇರ ಸಂಪರ್ಕದಲ್ಲಿದ್ದಾರೆ ಗಣೇಶ್ ಭಾರತ್ ಬಂದ್ ಎರಡನೇ ದಿನ ಮೆಜೆಸ್ಟಿಕ್ ಹೇಗಿದೆ ಪ್ರತಿಮಾ ಇವತ್ತು ಈಗೊಂದು ಕ್ಷಣದವರೆಗೂ ಕೂಡ ಯಾವುದೇ ರೀತಿ ಬಿಸಿ BMTC ಅಥವಾ KSRTC ಬಸ್ಗಳಿಗೆ ತಟ್ಟಿಲ್ಲ ಅಂತ ಹೇಳ್ಬೋದು ನಾವು ನೋಡ್ಬೋದು ನಾನು ಮೆಜೆಸ್ಟಿಕ್ನಲ್ಲಿ ಇದ್ದೀನಿ ಮೆಜೆಸ್ಟಿಕ್ನ BMTC ಬಸ್ ನಿಲ್ದಾಣದಲ್ಲಿ ನಾನು ನೋಡ್ಬೋದು ಇಲ್ಲಿ ಬೆಳಗ್ಗೆ ಅಂತಂದರೆ ಜನರು ಕೂಡ ಎಂದಿನಂತೆ ದಿನನಿತ್ಯದ ಕೆಲಸಗಳಿಗೆ ಮೆಜೆಸ್ಟಿಕ್ನ ಬರ್ತಾ ಇದ್ದಾರೆ ಈಗಾಗಲೇ ಬೇರೆ ಬೇರೆ ಏನು ವರ್ಗದವರು ಅಥವಾ ಜನರು ಕೂಡ ಇಲ್ಲಿ ಬರ್ತಾ ಇದ್ದಾರೆ ಪ್ರಮುಖವಾಗಿ ರಾತ್ರಿ ಪಾಳಿ ಇದ್ದಂತಹ 3000ಕ್ಕೂ ಹೆಚ್ಚು BMTC ಬಸ್ಗಳು ಇವತ್ತು ಮೊದಲ ಅವಧಿಯಲ್ಲಿ ಅಂತಂದ್ರೆ ಫಸ್ಟ್ ಶಿಫ್ಟ್ನಲ್ಲಿ ಒಂದು ತಮ್ಮ ಕೆಲಸವನ್ನು ಆರಂಭ ಮಾಡಿರುವಂಥದ್ದು ಸಹಜವಾಗಿ BMTC ಬಸ್ ನಿಲ್ದಾಣದಲ್ಲಿ ಜನರು ಕಾಣಿಸ್ಕೊಳ್ತಿದ್ದಾರೆ ಪ್ರಯಾಣಿಕರು ಕಾಣಿಸ್ಕೊಳ್ತಿದ್ದಾರೆ ಇನ್ನು ಇದ್ರ ಜೊತೆಗೆ ಪ್ರತಿಮಾ KSRTC ನಾವು ನೋಡೋದಾದ್ರೆ ಪ್ರಮುಖವಾಗಿ ಇವತ್ತು 293 ಬಸ್ಗಳು ಆಪರೇಟ್ ಆಗಬೇಕಿತ್ತು ಆದರೆ 223 ಬಸ್ಗಳು ಆಪರೇಟ್ ಆಗಿದೆ ಶೇಕಡ 77ರಷ್ಟು ಬಸ್ಗಳು ಇವತ್ತು ಬೆಳಗಿನ ಪಾಳಿ ಅಂತ ಇವತ್ತಿನ ಒಂದು ಕೆಲಸವನ್ನ ಆರಂಭ ಮಾಡಿರೋದು ಹೀಗಾಗಿ ಬೇರೆ ಬೇರೆ ಜಿಲ್ಲಾವಾರಗಳಲ್ಲೂ ಕೂಡ ಒಂದು ರೀತಿಯಲ್ಲಿ ಬಸ್ಗಳು ತೆರಳುತ್ತಾ ಇರುವಂತದ್ದು ಕಂಡು ಬರುತ್ತೆ ಆದ್ರೆ ಇನ್ನೊಂದು ವಿಚಾರ ಅಂತಂದ್ರೆ ಮೇಜರ್ ಇಶ್ಯೂ ಅಂತಂದ್ರೆ ನಿನ್ನೆ ರಾತ್ರಿ 12 ಗಂಟೆಯಿಂದ ಬೆಳಗ್ಗೆವರು ಕೂಡ ಒಂದು ರೀತಿಯಲ್ಲಿ 12 ಬಸ್ಗಳ ಮೇಲೆ ಕಲ್ಲು ತೂರಾಟ ಆಗಿದೆ BMTC 12 ಬಸ್ಗಳ ಮೇಲೆ ಕಲ್ಲು ತೂರಾಟ ಆಗಿದೆ ಅನ್ನುವಂತ ಮಾಹಿತಿ ಬರ್ತಾ ಇದೆ ಆದ್ರೆ ಈಗ ನಮಗೆ ಸದ್ಯ ಗೊತ್ತಿರುವಂತಹ ಮಾಹಿತಿ ಪ್ರಕಾರ ನಾಗರಬಾವಿ ಸೇರಿದಂತೆ 5 ಬಸ್ಗಳ ಮೇಲೆ ಕಲ್ಲು ತೂರಾಟ ಆಗಿರುವಂತದ್ದು ಆದ್ರೆ ಮೂಲಗಳು ಅಂದ್ರೆ BMTC ಸಿಬ್ಬಂದಿಗಳು ನೀಡುವಂತಹ ಮಾಹಿತಿ ಪ್ರಕಾರ 12 ಬಸ್ಗಳ ಮೇಲೆ ಕಲ್ಲು ತೂರಾಟ ಆಗಿರುವಂತದ್ದು ಅಂತಂದ್ರೆ ಪ್ರಮುಖವಾಗಿ ನಾವು ನೋಡುವಂತಂದ್ರೆ ಪ್ರಮುಖವಾಗಿ ಇದರಲ್ಲಿ BMTC ಡಿಪೋ 28ರಲ್ಲಿ ಓಲೋ ಬಸ್ಗಳಿಗೆ ಕಲ್ಲು ತೂರಾಟ ಆಗಿರುವಂತದ್ದು ಹಾಗೇನೆ ಬೇರೆ ಬೇರೆ ಅಂತಂದ್ರೆ ಏರ್ಪೋರ್ಟ್ ರಸ್ತೆ ಹೋಗುವಂಥದ್ದು ಸುಂಕದಕಟ್ಟೆ ಬೊಮ್ಮನಹಳ್ಳಿ ಸೇರಿದಂತೆ ಬೇರೆ ಬೇರೆ ಭಾಗಗಳಿಗೆ ತೆರಳುತ್ತಾ ಇರೋ ಬಸ್ಗಳ ಮೇಲೆ ಕಿಡಿಗೇಡಿಗಳು ಕಲ್ಲು ತೂರಾಟ ನಡೆಸಿರುವಂತದ್ದು ಹೀಗೆ ಹಿನ್ನೆಲೆಯಲ್ಲಿ BMTC ಹಿರಿಯ ಅಧಿಕಾರಿಗಳು ಕೂಡ ಒಂದು ರೀತಿಯಲ್ಲಿ ಎಚ್ಚೆತ್ತುಕೊಳ್ಳುವಂತ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಯಾಕೆಂದ್ರೆ ಪ್ರಮುಖವಾಗಿ ಎಲ್ಲ ಒಂದು ರೀತಿಯಲ್ಲಿ ಅಹಿತಕರ ಘಟನೆ ಆಗುವಂಥದ್ದು ಹಾಗೇನೆ ನಿನ್ನೆ ಒಂದು ದಿನಕ್ಕೆ ಸಾಕಷ್ಟು 1 ಕೋಟಿಯಷ್ಟು ನಷ್ಟ BMTCಗೆ ಆಗಿದೆ KSRTC ಕೂಡ 5,40,00,000ರಷ್ಟು ಲಾಸ್ ಆಗಿರುವಂಥದ್ದು ಹಾಗಾಗಿ ಇವತ್ತು ಪ್ರಯಾಣಿಕರಿದ್ದರೆ ಸುರಕ್ಷತೆ ಇದ್ದಂಥ ಸ್ಥಳದಲ್ಲಿ ಮಾರ್ಗಗಳಲ್ಲಿ ಮಾತ್ರ ಬಸ್ಗಳನ್ನ ಸಂಚಾರ ಮಾಡೋಕ್ಕೆ BMTC ಅಧಿಕಾರಿಗಳು ನಿರ್ಧಾರ ಮಾಡಿದ್ದಾರೆ ಆದರೆ KSRTCಯಲ್ಲಿ ನಿನ್ನೆ ಪ್ರಯಾಣಿಕರು ಇರಲಿಲ್ಲ ಆದರೆ ಜಿಲ್ಲಾವಾರಗಳಿಗೆ ತೆರಳಬೇಕಾದ ಬಸ್ಗಳು ಪ್ರಯಾಣಿಕರು ಇಲ್ಲದ ಹಿನ್ನೆಲೆಯಲ್ಲಿ ನಿಂತಿತ್ತು ಆದರೆ ಇವತ್ತು ಪ್ರಯಾಣಿಕರು ಇರುವಂತಹ ಹಿನ್ನೆಲೆಯಲ್ಲಿ ಎಂದಿನಂತೆ KSRTC ಬಸ್ಗಳು ಕೂಡ ಆಪರೇಟ್ ಆಗ್ತಾ ಇರುವಂತದ್ದು ಪ್ರತಿಮಾ ಎಸ್ ಗಣೇಶ್ ಹಾಗೇನೆ ಬೆಂಗಳೂರಿನ KR ಮಾರ್ಕೆಟ್ ಬಳಿಯಿಂದ ನಮ್ಮ ಪ್ರತಿನಿಧಿ ರಕ್ಷಾ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ರಕ್ಷಾ KR ಮಾರ್ಕೆಟ್ನ ಚಿತ್ರಣ ಹೇಗಿದೆ ನಿನ್ನೆ ಹೂಗಳಿದ್ವು ಆದ್ರೆ ಕೊಳ್ಳೋರಿರ್ಲಿಲ್ಲ ಇವತ್ತೇನಾದ್ರೂ ಬದಲಾದಂತಹ ಪರಿಸ್ಥಿತಿಯ ಹೇಗೆ ಪ್ರತಿಮಾ ನಿನ್ನೆಯ ಒಂದು ವ್ಯಾಪಾರದ ಒಂದು ನಷ್ಟದಿಂದ ಸಾಕಷ್ಟು ಜನ ಎಚ್ಚೆತ್ತಿದ್ರು ಅಂತ ಕಾಣಿಸುತ್ತೆ ಹಾಗಾಗಿ ನಿನ್ನೆ ಇವತ್ತು ಹೂವಿನ ವ್ಯಾಪಾರ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ ಯಾಕಂದ್ರೆ ಹಾಕುವಂತ ಬಂಡವಾಳ ಕೂಡ ಕಡಿಮೆನೆ ಹಾಕಿದ್ದಾರೆ ಹಾಗೆ ಜನ ಬಂದಿರೋದು ಕೂಡ ಸುಮಾರಾಗಿ ಬಂದಿರೋದ್ರಿಂದ ನಷ್ಟವನ್ನ ತಪ್ಪಿಸಿದ್ದಾರೆ ಅಂತ ಹೇಳ್ಬೋದು ನಾನು ನಿಮ್ಗೆ ಒಂದು ಚಿತ್ರಣವನ್ನ ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ ಯಾವ ರೀತಿಯಾಗಿದೆ ಅಂತ ಹೇಳ್ಬಿಟ್ಟು ನೀವು ನೋಡ್ಬೋದು ನಿನ್ನೆ ಬೆಳಗ್ಗೆ ಇಷ್ಟೊತ್ತಿಗಾಗ್ಲೇನೆ ಸಾಕಷ್ಟು ಜನ ವ್ಯಾಪಾರಿಗಳು ಇರಲಿಲ್ಲ ಕೇವಲ ವ್ಯಾಪಾರ ಮಾಡೋರು ಮಾತ್ರ ಇದ್ರು ಗ್ರಾಹಕರು ಇರಲಿಲ್ಲ ಆಲ್ರೆಡಿ ವ್ಯಾಪಾರಸ್ಥರ ಮುಖದಲ್ಲಿ ಒಂದ್ಸಲ ನಿರಾಸೆ ಬಂದಿತ್ತು ಸಾಕಪ್ಪ ಮುಗಿಸಿ ಹೋಗೋಣ ವ್ಯಾಪಾರನ ಅಂತ ಆದ್ರೆ ಇವತ್ತು ಈ ಕ್ಷಣಕ್ಕೂ ಕೂಡ ವ್ಯಾಪಾರ ನಡೀತಾನೆ ಇದೆ ಸುಮಾರು 7:15 ಗಂಟೆ ಆದ್ರೂ ಕೂಡ ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಹಾಕಿದ್ದ ಬಂಡವಾಳಕ್ಕೆ ಯಾವುದೇ ಒಂದು ತೊಂದರೆ ಇಲ್ದನೆ ಇರೋ ರೀತಿನಲ್ಲಿ ಇವತ್ತು ವ್ಯಾಪಾರವನ್ನ ಮಾಡ್ತಿರ್ತಕ್ಕಂಥದ್ದು ನಮ್ಮ ಎಡಭಾಗದಲ್ಲೂ ನೀವು ಗಮನಿಸಬಹುದು ಹಾರಗಳ ವ್ಯಾಪಾರ ಕೂಡ ನಡೀತಾನೆ ಇದೆ ಸೊ ಒಟ್ಟಿನಲ್ಲಿ ಬಂದ ಎಫೆಕ್ಟ್ ಸ್ವಲ್ಪ ಮಟ್ಟಿಗೆ ತಣ್ಣಗಾಗಿದೆ ಆದ್ರೆ ಯೂಶಲಿ ಈ ಟೈಮಲ್ಲಿ ಅವರಿಗೆ ಹೆಚ್ಚು ವ್ಯಾಪಾರ ಇರೋದಿಲ್ಲ ಧನುರ್ಮಾಸದ ಸಮಯದಲ್ಲಿ ನೆನ್ನೆಗೆ ಬೇಕಾದ ಹೂವನ್ನ ಇವತ್ತಿಗೆ ಬೇಕಾದ ಹೂವನ್ನ ನೆನ್ನೆನೆ ತೆಗೆದುಕೊಂಡು ಹೋಗೋದು ನೆನ್ನೆಗೆ ಬೇಕಾದ ಹೂವನ್ನ ಇವತ್ತು ತಗೊಂಡುಕೊಂಡು ಹೋಗೋದು ಈ ರೀತಿಯಾದಂತಹ ಪದ್ಧತಿಗಳನ್ನ ಅನುಸರಿಸ್ತಾರೆ ಯಾಕಂದ್ರೆ ಬೆಳಗಿನ ಜಾವದಲ್ಲೇ ಪೂಜೆ ಕೈಕರ್ಯಗಳು ನಡೆಯೋದ್ರಿಂದ ಸೊ ಹಾಗಾಗಿ ನೆನ್ನೆಯ ಬಂದ್ ಎಫೆಕ್ಟ್ಗೆ ವ್ಯಾಪಾರಿಗಳು ಕೂಡ ಎಲ್ಲೋ ಒಂದ್ ಕಡೆ ಎಚ್ಚೆತ್ತಿದ್ರು ಹಾಗೇನೆ ಗ್ರಾಹಕರಿಗೂ ಕೂಡ ನೆನ್ನೆಗೆ ಬಂದ್ ಸಾಕಾಗಿದೆ ಅಂತ ಅನ್ಸುತ್ತೆ ಹಾಗಾಗಿ ಇವತ್ತು ದಿನನಿತ್ಯದ ಕೈಕರ್ಯಗಳಲ್ಲಿ ಎಲ್ಲರೂ ಕೂಡ ಪಾಲ್ಗೊಂಡಿರೋದ್ರಿಂದ ಬಂದ್ನ ಎಫೆಕ್ಟ್ KR ಮಾರ್ಕೆಟ್ ಅಲ್ಲಿ ತಗ್ಗಿದೆ ಸಂಪೂರ್ಣವಾಗಿ ಅಂತ ಹೇಳ್ಬೋದು ಪ್ರತಿಮಾ.